ಪ್ರಿಯ ವೀಕ್ಷಕರಿಗೆ ಸ್ವಾಗತ. ಈಗ ಮುಂದಿನ ರಾಶಿ ಕುಂಭರಾಶಿ, ಇವರ ವರ್ಷದ ಫಲಾನುಫಲಗಳು ಯಾವುವು? ಕುಂಭರಾಶಿಯವರಿಗೆ ಈ ವರ್ಷದ ಫಲಗಳು ಡಿಸೆಂಬರ್ ಮಾಸದವರೆಗೆ. ಹೌದು. ನೋಡಿ ವೀಕ್ಷಕರೇ, ಪ್ರಸ್ತುತ ಕುಂಭರಾಶಿಯವರಿಗೆ ಜನ್ಮಶನಿ ಅಂತ ಹೇಳ್ತೀವಿ. 7 ಶನಿಯಲ್ಲಿ ಮಧ್ಯಭಾಗದ ಶನಿ ಅಂತ ಕರಿತೀವಿ. ಅಂದರೆ ಜನ್ಮದಲ್ಲೇ ಶನಿ ಇರ್ತಕ್ಕಂಥದ್ದು. ಭಾರಿ ಮನಕ್ಲೇಶ, ಭಾರಿ ಚಂಚಲ, ಭಾರಿ ಇವಾಗ ಬಂದು ವೃತ್ತಿಗಳಲ್ಲಿ ಮಂದಗತಿ, ಯಾವುದೇ ಕೆಲಸಗಳಾಗೋದಿಲ್ಲ, ಯಾವುದೇ ಇದು ಅಷ್ಟೊಂದು ಸಲೀಸಾಗಿ ನಡೆಯೋದಿಲ್ಲ. ಹಾಗಾಗಿ ಜನ್ಮದಲ್ಲಿ ಶನಿ ಇರತಕ್ಕಂಥ ಈ ಸಮಯದಲ್ಲಿ ತಾವು ಶನಿ ಭಗವಂತನ ಆರಾಧನೆನ ಸಾಧ್ಯ ಆದಷ್ಟು ಮಾಡೋದು ಉತ್ತಮ ಅಂತ ಹೇಳ್ತೀನಿ. ಜನ್ಮಶನಿ ಆದರೂ ಕೂಡ ಈ ರಾಶ್ಯಾಧಿಪತಿನೇ ಶನಿ ಆಗಿರೋದ್ರಿಂದ ಶನಿ ಗ್ರಹ ಅಷ್ಟೊಂದು ಕಾಡೋದಿಲ್ಲ ಈ ಜನ್ಮ ಜಾತಕದವರಿಗೆ. ಮತ್ತು ಅವರ ಜಾತಕಗಳಲ್ಲಿ ಅಷ್ಟಕ ವರ್ಗಗಳಲ್ಲಿ ಬಿಂದುಗಳನ್ನ ಕೂಡ ನೋಡ್ಕೊಬೇಕಾಗುತ್ತೆ ಈ ಶನಿ. ಮತ್ತು ಶನಿ ಈ ರಾಶಿಗೆ ಸಂಚಾರ ಆದ ಕಾಲದಲ್ಲಿ ಅವು ಕೂಡ ಮೂರ್ತಿ ನಿರ್ಣಯ ಮಾಡ್ಕೊಬೇಕಾಗಿರುತ್ತೆ. ಹಾಗಾಗಿ ಅಷ್ಟು ತೊಂದರೆ ಇವರಿಗೆ ಕೊಡ್ತಾರೆ ಅಂತ ಭಾವಿಸ್ಲಿಕ್ಕೆ ಆಗೋದಿಲ್ಲ. ಆದರೂ ಜನ್ಮದಲ್ಲಿರ್ತಕ್ಕಂಥ ಶನಿಯ ತೊಂದರೆನೇ ಕೇವಲ ಗೋಚಾರದ ಒಂದು ಫಲಗಳು ಈ ವರ್ಷದವರು. ನೋಡಿ ವೀಕ್ಷಕರೇ, ಇದೇ ವರ್ಷ ಏಪ್ರಿಲ್ 23 ನಂತರ ಈ ರಾಶಿನಲ್ಲೇ ಏಪ್ರಿಲ್ 23ನೇ ತಾರೀಕಿಗೆ ಈ ರಾಶಿನಲ್ಲಿನೇ ಕುಜ ಬಂದು ಸಂಚಾರ ಆಗೋದ್ರಿಂದ, ಯಾಕಂತಂದರೆ ಮಾರ್ಚ್ 16ರಿಂದ ಶುರುವಾಗುತ್ತೆ. ಈ ರಾಶಿಗೆ ಕುಜ ಸಂಚಾರ ಆಗಿ ಶನಿ ಕುಜ ಸಂಯೋಗ ಅಂತ ಹೇಳ್ತಾರೆ. ಈ ರಾಶಿಯವರು ಆರೋಗ್ಯದಲ್ಲಿ ಭಾಳಷ್ಟು ಜಾಗ್ರತೆ ವಹಿಸಬೇಕು ಈ ಸಮಯದಲ್ಲಿ, ವಿಶೇಷವಾಗಿ ಮಾರ್ಚಿಂದ ಏಪ್ರಿಲ್ ಅಂತ್ಯದವರೆಗೂ ಅಂತ ಹೇಳ್ಬೋದು. ಏಪ್ರಿಲ್ ಅಂತ್ಯದವರೆಗೂ ವಿಷಮ ಶೀತ ಜ್ವರ ಬರತಕ್ಕಂಥ ಸಾಧ್ಯತೆ. ಶನಿ ಕುಜ ಸಂಯೋಗ ಅಂತ ಅಂದರೆ ಇನ್ಫೆಕ್ಷಸ್ ಅಂತ ಹೇಳ್ತೀವಿ. ಶನಿ ಮತ್ತು ಕುಜ ಪರಸ್ಪರ ಸೇರಿಬಿಟ್ರೆ ಭಾಳಷ್ಟು ವಿಪರೀತ ಆರೋಗ್ಯ ಬಾಧೆಗಳು, ಉಷ್ಣ ಸಮಸ್ಯೆಗಳು, ಮತ್ತು ಒಂಥರ ಈ ಬ್ಯಾಕ್ಟೀರಿಯಾದಿಂದ ಇನ್ಫೆಕ್ಷನ್ಸ್ ಆಗುವಂಥ ಸಾಧ್ಯತೆಗಳು ಭಾಳ ಹೆಚ್ಚಿನ ಮಟ್ಟಿಗೆ ಇವರು ಅನುಭವಿಸಬೇಕಾಗುತ್ತೆ. ಹಾಗಾಗಿ ಆದಷ್ಟು ಆರೋಗ್ಯದ ವಿಚಾರದಲ್ಲಿ ಆ ಒಂದು 45 ದಿನಗಳ ಕಾಲ ಭಾರಿ ಜಾಗ್ರತೆ ವಹಿಸೋದು ಉತ್ತಮ ಅಂತ ಹೇಳೋಕ್ಕೆ ಬಯಸ್ತೀನಿ ವೀಕ್ಷಕರೇ. ಆಗಲಿ ಈ ಸಮಯದಲ್ಲಿ ನಾವು ಶ್ರೀ ಲಕ್ಷ್ಮೀನಾರಾಯಣನ ಸ್ತೋತ್ರ ಪಠನೆ ಮಾಡೋದು, ಮತ್ತು ಈಶ್ವರನ ಆರಾಧನೆ ಮಾಡ್ತಕ್ಕಂಥದ್ದು, ಶಿವನಿಗೆ ರುದ್ರಾಭಿಷೇಕಗಳು ಮಾಡಿಸ್ತಕ್ಕಂಥದ್ದು, ಪ್ರದೋಷಗಳಲ್ಲಿ ವಿಶೇಷವಾಗಿ ಇದೆಲ್ಲ ಮಾಡೋದ್ರಿಂದ ಈ ಒಂದು ತೊಂದರೆಯಿಂದ ಸ್ವಲ್ಪ ಮಟ್ಟಿಗೆ ಸುಧಾರಿಸ್ಕೊಬೋದು ಅಂತ ಹೇಳ್ಬೋದು. ಮತ್ತು ಧನಭಾವದಲ್ಲಿ ರಾಹು ಸಂಚಾರವಾಗಿರುವುದರಿಂದ ನೋಡಿ, ಈ ರಾಶಿಯವರಿಗೆ ಮೊದಲೇ ಗುರುಬಲ ಇಲ್ಲ, ಹಾಗೆ ಶನಿ ಬಲನೂ ಇಲ್ಲ. ಗುರು ತೃತೀಯದಲ್ಲಿ ಸ್ಥಿತ ಆಗಿರೋದು. ಗುರು ಸಂಚಾರವಾದಾಗ ತಾಮ್ರಮೂರ್ತಿ ಆಗಿತ್ತು. ತಾಮ್ರಮೂರ್ತಿ ಅಂದರೆ ಕೇವಲ 25 ಭಾಗ, ಆದರೂ ಕೂಡ ತೃತೀಯ ಭಾವ ಆಗಿರೋದ್ರಿಂದ ಗುರು ಏನೂ ಇಲ್ಲ. ಕುಂಭರಾಶಿಯವರಿಗೆ ಭಾರೀ ಕಷ್ಟನೇ. ಹಣಕಾಸಿನ ವಿಚಾರ ಆಗ್ಬೋದು, ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳಾಗ್ಬೋದು, ಭಾಳಷ್ಟು ಎದುರಿಸಿರ್ತೀರ ಕುಂಭರಾಶಿಯವರು. ರಾಶಿಯಿಂದ ಕುಟುಂಬ ಸ್ಥಾನ ಅಥವಾ ಧನಸ್ಥಾನಕ್ಕೆ ರಾಹು ಸಂಚಾರ ನೋಡಿ, ಒಂಥರ ಲಾಟ್ರಿ ಇದ್ದಂಗೆ. ಇದ್ದಕ್ಕಿದ್ದಂಗೆ ದಿಢೀರಂಥ ಧನಾಗಮ ಆಗ್ಬಿಡುತ್ತೆ, ಹಾಗೆ ಇದ್ದಕ್ಕಿದ್ದಂಗೆ ದಿಢೀರಂಥ ಧನ ವ್ಯಯನೂ ಆಗ್ಬಿಡುತ್ತೆ. ಹಾಗಾಗಿ ಧನ ಬಂದಾಗ ಸ್ವಲ್ಪ ಆದಷ್ಟು ಹಿಡಿದಿಡುವಂಥ ಪ್ರಯತ್ನ ಮಾಡ್ಕೋಬೇಕು. ಯಾಕಂದರೆ ಸಡನ್ನಾಗಿ ಹೇಗೆ ಬಂತೋ ಹಾಗೆ ಅದನ್ನ ಖರ್ಚು ಮಾಡ್ಸೋಕ್ಕೂ ಅದು ನೋಡುತ್ತದೆ. ಹಾಗೆ ಬಂದಾಗ ಸ್ವಲ್ಪ ಹಿಡ್ತಾ ಇರಬೇಕು ವೀಕ್ಷಕರೇ. ಇದು ಒಂದನೇ ವಿಷಯ. ಮತ್ತು ಪ್ರಸ್ತುತದಲ್ಲಿ ಗುರು ತಾಮ್ರಮೂರ್ತಿಯಾಗಿ 3ನೇ ಮನೆಯಲ್ಲಿ ಗುರು ಇರೋದ್ರಿಂದ ಭಾರಿ ದುಃಖ ಕೊಟ್ಬಿಡ್ತಾನೆ ಗುರು. 3ನೇ ಮನೆಯಲ್ಲಿ ಗುರು ಯಾವುದೇ ತಗೊಳ್ಳಿ, ಹಣಕಾಸಿನ ವಿಚಾರ ಆಗ್ಬೋದು, ಆರೋಗ್ಯ ವಿಚಾರ ಆಗ್ಬೋದು, ಮನಸ್ತಾಪಗಳಾಗ್ಬೋದು, ಸಂತಾನದ ವಿಚಾರದಲ್ಲಿ ತೊಂದರೆಗಳಾಗ್ಬೋದು, ಎಲ್ಲ ವಿಧವಾದಂಥ ವಿಚಾರದಲ್ಲೂ ಕೂಡ ಒಂದು ಸ್ವಲ್ಪ ಭಾರಿ ಗುರು ಕಾಡಿಸ್ತಾ ಇರ್ತಾರೆ. ಆದರೆ ಈ ಜಾತಕರಿಗೆ ಮೇ 1ನೇ ತಾರೀಕು ನಂತರ ಗುರುಗ್ರಹ ಚತುರ್ಥಕ್ಕೆ ಸಂಚಾರ ಮಾಡ್ತಾರೆ. ಅಂದರೆ ವೃಷಭ ರಾಶಿಗೆ ಸಂಚಾರ ಆಗ್ತಾರೆ. ಆದರೆ ಇವ್ರಿಗೇನಪ್ಪ ದುರಾದೃಷ್ಟ ಅಂತ ಕೇಳಿದ್ರೆ, ಲೋಹಮೂರ್ತಿ ಚತುರ್ಥಕ್ಕೆ ಸಂಚಾರ ಆದರೂ ಕೂಡ, ಗುರು ತಟಸ್ಥವಾದರೂ ಕೂಡ
ಈಗಂತೂ ಗುರುಬಲ ಇಲ್ಲವೇ ಇಲ್ಲ. ಆ ಗುರು 4ಕ್ಕೆ ಚಾರ ಆದರೂ ಕೂಡ ತಟಸ್ಥ ಅಂತ ಹೇಳಿದ್ರು ಕೂಡ ಲೋಹ ಮೂರ್ತಿ ಆಗಿರೋದ್ರಿಂದ ಫಲ ಶೂನ್ಯ ಅಂತ ಹೇಳುತ್ತೆ. ಶೂನ್ಯ ಫಲ ಇರೋದ್ರಿಂದ ಇವರಿಗೆ ಶನಿಯ ಅನುಗ್ರಹ ಎಷ್ಟು ಮುಖ್ಯವೋ ಗುರುವಿನ ಅನುಗ್ರಹವೂ ಅಷ್ಟೇ ಮುಖ್ಯವಾಗಿ ಬೇಕಾಗಿರುತ್ತೆ ಇವರಿಗೆ. ಹಾಗಾಗಿ ಗುರುವಿನ ಹೋಲಿಸ್ಕೊಳ್ಳೋದಕ್ಕೆ ಏನು ಬೇಕೋ ಅಷ್ಟೂ ಒಂದು ಪ್ರಯತ್ನಗಳೇ ಮಾಡ್ತಕ್ಕಂಥದ್ದು ತುಂಬ ಉತ್ತಮ. ಗುರು ಮತ್ತು ಶನಿ ಇಬ್ಬರಿಗೂ ಸಂಬಂಧಪಟ್ಟಾಗೆ ಸಾಕ್ಷಾತ್ ನಾವು ಹೇಳ್ತಕ್ಕಂಥದ್ದು ಶಿವ ಆರಾಧನೆ, ಈಶ್ವರ ಆರಾಧನೆ ಭಾರಿ ಉತ್ತಮ ಫಲ. ಅಂದರೆ ಗುರುವಾರಗಳಲ್ಲಿ ಯಾವುದಾದ್ರು ಈಶ್ವರನಿಗೆ ತುಪ್ಪದಿಂದ ರುದ್ರಾಭಿಷೇಕ ಮಾಡಿಸೋದು, ತುಪ್ಪದಿಂದ ಶಿವನಿಗೆ ರುದ್ರಾಭಿಷೇಕ ಸೇವೆ ಮಾಡಿಸೋದು. ಮತ್ತು ರುದ್ರಾಭಿಷೇಕ ಕಾಲದಲ್ಲಿ ಎಲ್ಲ ಒಂದು 11 ಪ್ರದೋಷಗಳು ರುದ್ರಾಭಿಷೇಕಕ್ಕೆ ಸೇವೆಗೆ ಕೊಡೋದು, ಮತ್ತು ಗುರುವಿನ ಸ್ತೋತ್ರ ಪಠನೆ ಮಾಡೋದು, ಇವೆಲ್ಲ ಮಾಡ್ತಾ ಬಂದರೆ ಈ ಗುರುವಿಂದ ಆಗ್ತಕ್ಕಂಥ ವ್ಯತಿರಿಕ್ತ ಒಂದು ಅನಾನುಕೂಲಗಳಿಂದ ಅನುಕೂಲದ ಕಡೆಗೆ ನಾವು ಹೊರಡ್ಕೊಬೋದು, ಗುರುವಿನ ಅನುಗ್ರಹನ ಪಡ್ಕೋಬೋದು ಅಂತ. ಬಟ್ ಈ ಆರೋಗ್ಯದಲ್ಲಿನೂ ತೊಂದರೆ ಆಗುತ್ತೆ ಇವ್ರಿಗೆ. ಯಾಕಂದರೆ ಅಷ್ಟಮ ಭಾವ ಅಂತಂದರೆ ನೋಡಿ, ಸಾಮಾನ್ಯವಾಗಿ ಏನಾಗುತ್ತೆ, ಮೂತ್ರಕೋಶದಲ್ಲಿ ಕಿಡ್ನಿ ಸ್ಟೋನ್ಸ್ ಬಂದ್ಬಿಡೋದು, ಇಲ್ಲ ಪೈಲ್ಸ್ ಬಂದ್ಬಿಡೋದು, ಇಲ್ಲ ಹರ್ನಿಯಾ ಅಪೆಂಡಿಟಿಸ್ ಥರ ಏನೋ ತೊಂದರೆಗಳು ಬಂದ್ಬಿಡೋದು, ಈ ಥರದಲ್ಲಿ ಸ್ವಲ್ಪ ಕಾಣುವಂಥ ಭಯನೂ ಇರುತ್ತೆ ಇವ್ರಿಗೆ. ಇನ್ನೊಂದು ಏನಾಗುತ್ತೆ, ರಾಹು ಕೇತುಗಳನ್ನ ಸ್ಪೈನ್ ಅಂತ ಕರಿತೀವಿ. ಅಂದರೆ ಈ ಬೆನ್ನಿನ ಸ್ಪೈನಲ್ ಕಾರ್ಡ್ಸು, ಹೌದು, ಈ ಸ್ಪೈನಲ್ ಕೂಡ ಸ್ವಲ್ಪ ತೊಂದರೆ ಕೊಟ್ಬಿಡುತ್ತೆ. ಅಂದರೆ ಈ ಬೆನ್ನು ಮೂಳೆಯ ಭಾಗ ಮೇಲ್ಭಾಗದಿಂದ ಬೆನ್ನಿನ ಕೆಳಭಾಗದವರೆಗೂ ಸ್ವಲ್ಪ ಆರೋಗ್ಯದಲ್ಲಿ ತೊಂದರೆಗಳು ಕೊಡ್ತಕ್ಕಂಥ ವಿಚಾರ ಇರುತ್ತೆ. ಯಾಕಂದರೆ ಬುಧನ ಮನೆಯಲ್ಲೇ ಕೇತು ಇರೋದ್ರಿಂದ, ಬುಧ ನರ್ವ್ಸ್ ಸಿಸ್ಟಮ್ ಆಗಿರೋದ್ರಿಂದ ಸ್ವಲ್ಪ ಈ ಒಂದು ವಿಚಾರದಲ್ಲಿ ಜಾಗ್ರತೆ ವಹಿಸೋದು. ಏನಂದರೆ ಇವಾಗ ವಿಪರೀತವಾಗಿ ಏನಾದರೂ ಭಾರ ಎತ್ತೋದು ಅಥವಾ ಯಾವುದಾದ್ರು ಮೇಲಿಂದ ಧುಮ್ಕೋದು, ಈ ಥರ ಭಾರಗಳು ಎತ್ತಕ್ಕಂಥ ವಿಚಾರ, ಮತ್ತು ಬೆನ್ನಿನ ಮೇಲೆ ಭಾರಿ ಎಷ್ಟು ಇದು ಕೂಡ ಅಂಥ ವಿಚಾರಗಳಲ್ಲಿ ಜಾಗ್ರತೆ ಇರ್ಬೋದು ಅಷ್ಟೇ. ಮಿಕ್ಕಿದ್ದು ನಾವೇನು ಮಾಡಲಿಕ್ಕಾಗೋದಿಲ್ಲ. ಅಂಥ ಒಂದು ಜಾಗ್ರತೆನ ವಹಿಸೋದು ಉತ್ತಮ ಅಂತ ಹೇಳೋಕ್ಕೆ ಬಯಸ್ತೀವಿ ವೀಕ್ಷಕರೇ. ಇದು ಕುಂಭರಾಶಿಯವರಿಗೆ ಇದು ಈ ವರ್ಷದ ಫಲ.